ಗಿಲ್ಲಿ ಬಗ್ಗೆ ಕನ್ನಡದ ಫೇಮಸ್ ಕಮಿಡಿಯನ್ ಸಾಧು ಕೋಕಿಲ ಹೇಳಿದ್ದು ನೀವು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಿ. ಯಾಕಂತಂದರೆ ಅವರೊಂದು ಫಂಕ್ಷನ್ದಲ್ಲಿ ಹೇಳಿರುವಂಥ ಮಾತುಗಳು ಹೆಂಗಿದಾವ ಅಂತಂದರೆ, ಅತಿ ಕಡಿಮೆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಯಾರಾದರೂ ಕನ್ನಡದ ಜನತೆಯ ಪ್ರೀತಿಯನ್ನು ಗಳಿಸಿದಾರೆ ಅಂತಂದರೆ ಅದು ಗಿಲ್ಲಿ ಅಂತಲೇ ಹೇಳ್ಬೋದು. ಪ್ರತಿ ಮನೆಯಲ್ಲೂ ಕೂಡ ಗಿಲ್ಲಿ ಆ ಮನೆಯ ಮಗನಾಗಿ ಈಗ ಇವತ್ತು ಅವರ ಪ್ರೀತಿ ಗಳಿಸಿದನಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಮಿಸ್ಸಸ್ ಕೂಡ ಗಿಲ್ಲಿನ ಯಾರನ್ನ ಬಿಗ್ ಬಾಸಲ್ಲಿ ಗಿಲ್ಲಿನ ಬೈದಾಗ ಅವರು ಹೆಂಗೆ ಅಂತಾರೆ ಅಂತ ಹೇಳಿ ಫುಲ್ ಸಿಟ್ಟಾಗ್ತಿದ್ರಂತ ಅವ್ರ ಮನೆಯ ಅವ್ರ ಮಿಸ್ಸಸ್. ಅಷ್ಟೇ ಅಲ್ಲದೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಗಿಲ್ಲಿನ ಒಂದು ಸಲ ಹೆಂಗಾದರೂ ಮಾಡಿ ಕರ್ಕೊಂಡು ಬರ್ರಿ, ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು, ಊಟ ಮಾಡಬೇಕು ಅಂತ ಹೇಳಿ ಅವ್ರ ಫ್ರೆಂಡ್ಸ್ ಎಲ್ಲರೂ ಹೇಳ್ತಿದ್ರಂತ. ಅಷ್ಟೇ ಅಲ್ಲದೆ ಒಂದು ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ನವರು ಸಾಧು ಕೋಕಿಲ ಅವ್ರಿಗೂ ಹೇಳಿದ್ರಂತ, ಹೆಂಗನ್ನು ಮಾಡಿ ಗಿಲ್ಲಿನ ಕರ್ಕೊಂಡು ಬರ್ರಿ, ಅವ್ರ ಜೊತೆ ಒಂದು ಊಟ ಮಾಡಬೇಕು, ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತ ಹೇಳಿ ಕೂಡ ಭಾಳಷ್ಟು ಜನರು ಇವ್ರನ್ನ ಕೇಳ್ತಾ ಇದ್ರಂತ ಸಾಧು ಕೋಕಿಲನ. ಇಷ್ಟು ವರ್ಷ ನಾವು ಟಿ ವಿ ಆ್ಯಂಡ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರು ಸಹಿತ ನಮಗೆ ಬರದೇ ಇರುವಷ್ಟು ಫೇಮಸ್ ಅನ್ನೋದು ಗಿಲ್ಲಿಗೆ ಬಂದಿದೆ ಅಂತಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅವನು ಇನ್ನೂ ದೊಡ್ಡ ಎತ್ತರಕ್ಕೆ ಬೆಳಿತಾನ, ಅದು ಕಾನ್ಫಿಡೆನ್ಸ್ ಇದೆ ಅಂತಲೂ ಹೇಳಿದ್ದಾರೆ. ಇನ್ನು ಕೆಲವು ವಿಷಯಗಳೇನಂತಂದರೆ, ಗಿಲ್ಲಿ ಕಾಂಗ್ರೆಸ್ದಿಂದ ಎಲೆಕ್ಷನ್ಸ್ಗೆ ಕಂಟೆಸ್ಟ್ ಮಾಡ್ತಾನನ್ನೋ ಮಾತನ್ನು ಗಿಲ್ಲಿನೂ ತಲೆ ಹಾಕಿದಾನೆ. ಆ ಥರ ನನಗೆ ಇಂಟ್ರೆಸ್ಟ್ ಇಲ್ಲ, ಪಾಲಿಟಿಕ್ಸ್ ಅಂದರೆ ನನಗೇನು ಗೊತ್ತೇ ಇಲ್ಲ ಅಂತ ಗಿಲ್ಲಿನೂ ಹೇಳಿದಾನೆ. ಇದಕ್ಕೂ ಸಾಧು ಕೋಕಿಲ ಹೇಳೋದಕ್ಕೂ ನಾನು ಯಾಕೆ ಲಿಂಕ್ ಮಾಡ್ತಾಯಿದ್ದೇನೆ ಅಂತಂದರೆ, ಸಾಧು ಕೋಕಿಲ ಹೇಳಿದ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಇಷ್ಟು ಕನ್ನಡ ಜನತೆ ಪ್ರೀತಿಯನ್ನು ಗಳಿಸಿದಿರುವಂಥ ಯಾವ ಕಮಿಡಿಯನ್ನೂ ಇಲ್ಲಿವರೆಗೂ ಇಲ್ಲ ಅಂತ ಹೇಳಿದ ಮೇಲೆ ಭಾಳಷ್ಟು ಜನರು ಗಿಲ್ಲಿ ಕಾಂಗ್ರೆಸ್ ಲೀಡರ್ಸ್ನ ಭೇಟಿಯಾಗಿರೋದನ್ನು ನೋಡಿ ಗಿಲ್ಲಿ ಪಾಲಿಟಿಕ್ಸ್ಗೆ ಹೋಗ್ತಾನೇನೋ ಅಂಥೇಳಿ ಅಂದ್ಕೊಂಡಿದ್ರು. ಯಾಕಂತಂದರೆ ಗಿಲ್ಲಿಗೆ ಮಳವಳ್ಳಿಗೆ ಹೋದಾಗ ಒಂದು ಪೊಲಿಟಿಕಲ್ ಕಂಪೇನ್ ಹೆಂಗಿರ್ತದಲ್ಲ, ಪೊಲಿಟಿಕಲ್ ರ್ಯಾಲಿ ಮಾಡಿದ್ರೆ ಎಷ್ಟು ಜನರು ಬರ್ತಾರೋ ಅಷ್ಟು ಜನರು ಗಿಲ್ಲಿನ ನೋಡೋಕೆ ಬಂದಿದ್ದರು. ಸೊ ಅದನ್ನು ನೋಡಿ ಭಾಳಷ್ಟು ಜನರು ಗಿಲ್ಲಿ ಪಾಲಿಟಿಕ್ಸ್ ಹೋಗ್ತಾನಂತೇನೋ ಅಂದ್ಕೊಂಡಿದ್ರು. ಅದು ತಪ್ಪು. ಯಾಕಂತಂದರೆ ಈಗೀಗಿನ ಫಿಲ್ಮ್ ಇಂಡಸ್ಟ್ರಿಗೆ ಹೆಜ್ಜೆ ಹಿಡಿತಿದ್ದಾನೆ ಗಿಲ್ಲಿ. ಈ ಸಂದರ್ಭದಲ್ಲಿ ಗಿಲ್ಲಿ ಪಾಲಿಟಿಕ್ಸ್ಗೆ ಹೋಗೋ ಯಾವ ಚಾನ್ಸೂ ಇಲ್ಲ ಅನ್ನೋದು ಸಾಧು ಕೋಕಿಲ ಅವರ ಮಾತಲ್ಲೂ ಅದು ಸಾಬೀತಾಗಿದೆ. ಅಷ್ಟೇ ಅಲ್ಲದೆ ಗಿಲ್ಲಿ ಕೂಡ ಅದನ್ನು ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಭಾಳಷ್ಟು ಜನರು ಗಿಲ್ಲಿನ ಕಾಮಿಡಿಯನ್ಸ್ ಆಗಲಿ, ಹೀರೋಸ್ ಆಗಲಿ, ಸಿನಿ ಇಂಡಸ್ಟ್ರಿ ದೊಡ್ಡವರಾಗಲಿ ಪ್ರತಿಯೊಬ್ಬರು ಕೂಡ ಗಿಲ್ಲಿನ ಹಾಡಿ ಹೋಗ್ಲೋದನ್ನು ನೋಡಿದ್ರೆ ಬರುವಷ್ಟು ದಿನಗಳಲ್ಲಿ ಗಿಲ್ಲಿ ದೊಡ್ಡ ಹೀರೋ ಆಗೋದಂತೂ ಡೆಫಿನೆಟ್ಲಿ ಅಂತಲೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ.